शुरू गए बजा। आज निकली वो बनके चांद है तौबा, देख के उसको होश उड़े कुछ तो नशा होगा। अरे आज निकली वो बनके चांद है तौबा, देख के उसको होश उड़े कुछ तो नशा होगा। अरे लगता कमाल है हुस्न वाल है, होए 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 होए। सपने में मिलती है हो कुड़ी मेरी, सपने में मिलती है। सपने में मिलती है हो कुड़ी मेरी, सपने में मिलती है। ಏನೋ ಇದು ಹಾಯಾಗಿದೆ, ನೂರು ಕನಸಿಗೆ ರಂಗೇರಿದೆ, ಸಣ್ಣ ಸಣ್ಣ ಆಸೆಗೆ ಜೀವ ಬಂದಂತಿದೆ, ಇದ್ದಕ್ಕಿದ್ದ ಹಾಗೆ ಖುಷಿ ಕಣ್ತುಂಬಿದೆ, ತೇಲಾಡುತ್ತಾ fallen in love, ರೋಮಾಂಚನ I'm falling in love, ಸಂತೋಷದ ಉಲ್ಲಾಸದ ಗೂಡಾದೇನ. रख लो सजा के तुझे सीने से लगा के आजा गले लग जा, गले लग जा, ख्वाब बना के तुझे दिल में छुपा के रखूं मेरे पास आ, मेरे पास आ। तुम मुलाकातों में काली रातों में बातों ही बातों में दिल दे दिया, तेरी बातों में समझा जिया, बैठे ही बैठे मैंने दिल खो दिया, तेरी बातों में समझा जिया, बैठे ही बैठे मैंने दिल खो दिया। ನೋಡೋ ರೆಡಿ ಆಗೋದು ಬಿಟ್ಟು ಚಾ ಕುಡಿಯತ್ತಿರಲ್ಲ. ಚಾ ಇಲ್ಲಿಕ್ಕಂದ್ರೆ ಕೆಲಸ ಆಗೋದಿಲ್ಲ, ಫಸ್ಟ್ ಚಾ ಬೇಕು, ಆಮೇಲೆ ಮದುವೆ ಬೇಕು. ಚಾ ಬೇಕು ಮೇಡಮ್ ಬೇಕು. ಟಫ್ ಕ್ವಶನ್ ಇಲ್ಲ. ಮೇಡಮ್ ಅವರು ಚಾ ಕುಡಿತಾನೆ ಇರಲ್ಲ, ನನ್ನ ಜೊತೆ ಕೂಡಿ 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 ಚಾ ಕುಡಿಯಕ್ಕೆ ಸ್ಟಾರ್ಟ್ ಮಾಡ್ಯಾರ. ಅವ್ರಿಗೂ ಈಗ ಮುಂಜಾನೆ ಚಾ ಇಲ್ಲಿಕ್ಕಂದ್ರೆ ಆಗುತ್ತಲ್ಲ ಕೆಲಸ. ನಾನು ಇವಾಗ ನೋಡಿ ಅವ್ರ ಹತ್ರ ಈ ತೊಗೊಂಬರ್ ಕೇಳಿದ್ದೀವಿ, ಅವ್ರ ಹತ್ರ ತಗೊಂಬಂದಿದ್ದಾರೆ. ಇನ್ನೇನು ನಿದ್ದೆಗನ್ನಲ್ಲಿದ್ದೀರಾ? ಏನು ಅನ್ನಿಸ್ತಿದೆ ಈಗ? ರೆಡಿ ಆಗ್ತಿದಿರಲ್ಲ? ಡೈಲಿ ರೆಡಿ ಆಗೋದಕ್ಕೂ ಇವತ್ತು ರೆಡಿ ಆಗೋದಕ್ಕೂ ಏನು
ಡೈಲಿ ಅಟ್ಲೀಸ್ಟ್ ನಿದ್ದೆ ಆಗಿತ್ತು. ಇವತ್ತು ಮೇಕಪ್ ಮಾಡುವಾಗ ನಾನು ಕಣ್ಣು ಮುಚ್ಬೋದಾಗಿ, ಡೈಲಿ ನಾನು ಕಣ್ಣು ಮುಚ್ಚಿದ್ರೆ ಆಗಲ್ವಲ್ಲ ಮೇಕಪ್, ನಾನೇ ಮಾಡ್ಕೊಬೇಕು. So, with this new sunrise, we also have a very new beginning today, and I'm very excited. 4 years in there, I was even thinking of getting married. ಇವತ್ತು ವೆಡ್ಡಿಂಗ್ ಅನ್ಕೊಂಡಿದ್ದಿಲ್ಲ ಇಲ್ಲಿವರೆಗೂ ಬರ್ತೀವಂತ. ಇಟ್ ವಾಸ್ ನೈಸ್. Today is like my first morning waking up alone. So, from tomorrow. ಸುಜನ್, ಅಕ್ಷತಾ. ಅಕ್ಷತಾ ಪಿಜ್ಜಾ ಅಂದ್ರೆ ಭಾಳ ಲೈಕ್. ಪಿಜ್ಜಾ ಅಂದರೆ ನಾರ್ಮಲ್ ಡಾಮಿನೋಸ್ ಪಿಜ್ಜಾ ಅಲ್ಲ, ಅಥೆಂಟಿಕ್ ಇಟಾಲಿಯನ್ ಪಿಜ್ಜಾ ಟ್ರೈ ಮಾಡಿಸ್ಬೇಕಂತ ನಂಗೆ ಭಾಳ ಆಸೆ ಇತ್ತು. ಅದಕ್ಕೆ ನಮ್ದು ಟ್ರಿಪ್ ನಾವು ಇಟಲಿಗೆ ಪ್ಲ್ಯಾನ್ ಮಾಡೀವಿ. Already started shopping for that. Full dresses, ತಿನ್ನೋದು. ನನಗೆ ಗೊತ್ತು 3 ಹೊತ್ತು ಅದು ತಿಂತೀವಿ ನಾವು ಅಲ್ಲಿ, ಪಿಜ್ಜಾ ಪಾಸ್ತಾ. ಫುಲ್ 3 times ಅಲ್ಲ 5 times ತಿಂದು ವಾಪಸ್ ಗೇನ್ ಆಗಿ ಬರೋಣ. ಎಕ್ಸೈಟೆಡ್, ಹಿಂಗೆ ಹೇಳೋಕ್ಕಾಗ್ತಿಲ್ಲ. ಸೊ ಯಾವಾಗ ಅವನು ಸ್ವಲ್ಪ ದಪ್ಪ ಆದ ತಕ್ಷಣ ನೋಡ್ಕೊತಿರ್ತಾನೆ, ಹೊಟ್ಟೆ ಬಂತ ಮಚ್ಚ, ಹೊಟ್ಟೆ ಬಂತ, ಎಷ್ಟು ದೊಡ್ಡ ಬಂದಿದೆ, ಲೂಸು ಫುಲ್ ವರ್ಕೌಟ್ ಮಾಡ್ತೀನಿ ಮೇಲೆ ಅಂತಾನೆ. ಆಮೇಲೆ ಟೀ ಅಂತೂ ಬಿಡಲ್ಲ ಯಾವಾಗೂ, ಶುಗರ್ ಬಿಡು ಅಂತಂದರೆ ಬಿಡಲ್ಲ, ವೇಟ್ ಲಾಸ್ ಮಾತ್ರ ಆಗಬೇಕು. ಸೊ ಎಷ್ಟೇ ನೀನು ದಪ್ಪ ಆಗು, ಎಷ್ಟು ಮುದ್ಕಾಗು, ತಲೆಯಲ್ಲಿರೋ ಕೂದಲೆಲ್ಲ ಉದುರೋಗು, ನಮ್ಮ ಪ್ರೀತಿ ಮಾತ್ರ ಹಿಂಗೆ ಇರುತ್ತೆ. ಲವ್ ಯು ಅಕ್ಷತಾ. ನಾನಾಗುವೆ ನಿನ್ನ ಜೊತೆ, ನೀನಾಗಲು ಚಂದ ಕತೆ. ಒಂದೇ ಬಾರಿ ನಾ ಸೋತ ನಿನಗೆ 100 ಗೆಲುವ ತಂದೆ ನನಗೆ. ನಡೆಯಲು ನಾನೀಗ ನೀನೇನೆ ದಾರಿ ದೀಪ, ಬದುಕಲು ಬೇಕಿಲ್ಲ ಬೇರೆ ನೆಪ. ಏನಿದೆ ನನ್ನಲ್ಲಿ ನಿನ್ನ ವಿನಃ, ನೀ ಬೇಕು ಸನಿಹ. ನಿನಗೆ ನೀ ನನಗೆ ಬೇಡ ಬೇರೆ ಏನು, ನಿನಗೆ ನೀ ನನಗೆ ಬೇಡ ಬೇರೆ ಏನು, ನನ್ನ ಲೋಕ ನೀನು. ನಗು ನಗು ನಿನ್ನಾಯಿ ನಗು, ನನ್ನೆಲ್ಲ ನೋವಿಗೋನು ಮತ್ತಾಗಿದೆ. ದಿನ ದಿನ ನಿನ್ನ ನೋಡುತ್ತಾ ನನ್ನೆಲ್ಲಾಗು ಹೋಗು ಮುತ್ತಾಗಿದೆ. ಮಾತು ಮೌನವನ್ನು ಮೀರಿ ನಿನ್ನ ಜೀವ ಆಡು ಭಾಷೆ ಇನ್ನೂ ಚೆನ್ನ. ಕನಸಿಗೆ ನಿನ್ನಿಂದ ಬಂತೀಗ ಒಂದು ರೂಪ, ಉಸಿರಿನ ತುಂಬಾನು ನಿಂದೆ ಜಪ. ಏನಿದೆ ನನ್ನಲ್ಲಿ ನಿನ್ನ ವಿನಃ, ನೀ ಬೇಕು ಸನಿಹ. ನಿನಗೆ ನೀ ನನಗೆ ಬೇಡ ಬೇರೆ ಏನು, ನಿನಗೆ ನೀ ನನಗೆ ಬೇಡ ಬೇರೆ ಏನು, ನನ್ನ ಲೋಕ ನೀನು. ಅವಳು ಚಿಕ್ಕಂದಿದ್ದಾಗ ಸಕ್ಷತ ತುಂಬ ಹಠ ಇದ್ಲು. ಅವಳು ಹೊಟ್ಟೆಯಲ್ಲಿ ಬಂದಾಗಿಂದ ತುಂಬ ಕಾಟ ಕೊಟ್ಟಿದ್ದಾಳೆ, ತುಂಬ ಹಠಮಾರಿ.
ಚಿಕ್ಕವಳಿದ್ದಾಗ. ಆಮೇಲೆ ದೊಡ್ಡವಳಾಗ್ತಾ ಇದ್ದಾಗ ಫುಲ್ ಉಲ್ಟಾ ಆಗಿಬಿಟ್ಲು, ಸೈಲೆಂಟ್ ಆಗಿಬಿಟ್ಲು. ಮತ್ತು ಅಮ್ಮ ಅಂದರೆ ಭಾಳ ಅವಳಿಗೆ ಅಮ್ಮ ಹೇಳಿದ್ದೆಲ್ಲವನ್ನೂ ಕೇಳೋವಳು, ಏನೂ ಇಲ್ಲ ಅಂತ ಹೇಳೋವಳೇ ಅಲ್ಲ. ಎಜುಕೇಷನ್ನಲ್ಲೂ ಹಾಗೆ, ಎಲ್ಲದರಲ್ಲೂ ಮುಂದೆ, ಎಲ್ಲದರಲ್ಲೂ ನಾನೇ ಫಸ್ಟ್ ಬರಬೇಕು ಅಂತ ಹಠ. ನಾನು ಅವಳಿಗೆ ನೀನು ಫಸ್ಟ್ ಬರಬೇಕು ಅಂತಿಲ್ಲ, ಪರ್ಫಾರ್ಮೆನ್ಸ್ ಮಾಡು ಅಂತ ಹೇಳ್ತಿದ್ದೆ. ಇಲ್ಲ ಅಮ್ಮ ನಾನು ಫಸ್ಟ್ ಬರಬೇಕು, ನಾನು ಪ್ರೈಸ್ ತೊಗೋಬೇಕು ಅಂತಿದ್ಲು. ಹಾಗೆ ಹೈಸ್ಕೂಲ್ ಮುಗಿದ್ಮೇಲೆ ನಾನು ಸೈನ್ಸೇ ಮಾಡ್ತೀನಿ ಅಂತ ಹಠ, ಇಂಜಿನಿಯರಿಂಗೇ ಓದ್ತೀನಿ ಅಂತ. ಅವಳು ಇಷ್ಟ ಅಂತಲೇ ಓದಿದ್ವಿ, ಜಾಬು ಸಿಕ್ಕಿತು. ಆಮೇಲೆ 25 ಆಯಿತು ಮಗಳೇ, ಇನ್ನೆಲ್ಲ ಹುಡುಗನ ಹುಡ್ತೀವಿ ಅಂತಂದ್ವಿ. ಆವಾಗ ಅವಳು ಸರ್ಪ್ರೈಸ್ ಕೊಟ್ಬಿಟ್ಲು ನಮಗೆ, ಅಮ್ಮ ನಾನು ಹಿಂಗೆ ಹುಡ್ಕೊಂಡಿದ್ದೀನಿ ಅಂತ. ನನಗೆ ತುಂಬ ಕಷ್ಟ ಆಯಿತು, ಹೇಗೆ ಒಪ್ಸೋದು ಇವರನ್ನು, ಏನು ಮಾಡೋದು ಅಂತ. ಆಮೇಲೆ ಹೆಂಗೋ ಒಪ್ಪಿ ಇಲ್ಲಿವರೆಗೆ ಬಂದ್ವಿ. ಇವಾಗ ದಾರೆ ಎರಿಬೇಕಾದ್ರೆ ದುಃಖ ಬಂತು, ನಮ್ಮನೆ ಮಗಳು ಇನ್ನೊಬ್ಬರ ಮನೆ ಸೊಸೆಯಾಗಿ ಹೋಗ್ತಾಳಲ್ಲ, ಇನ್ನೆಲ್ಲ ಜವಾಬ್ದಾರಿ ತೊಗೋಬೇಕಲ್ಲ ಅಂತ ಫೀಲಿಂಗ್ ಆಯಿತು. ಆದರೆ ಒಳ್ಳೆ ಸಂಬಂಧ, ಒಳ್ಳೆ ಹುಡುಗ, ಒಳ್ಳೆಯವನು, ಬೀಗರು ಒಳ್ಳೆಯವ್ರು ಸಿಕ್ಕಿದ್ದಾರೆ, ಅದು ಖುಷಿ ಇದೆ. ಒಳ್ಳೆ ಏನೇ ಆಗಲಿ ಅವಳೇ ಹುಡ್ಕೊಂಡ್ರು ಚೆನ್ನಾಗಿರೋನು ಹುಡ್ಕೊಂಡಿದ್ದಾಳೆ ಅನ್ನೋದೇ ಖುಷಿ. ಇದು ನಮ್ಮ ಮಗಳು ಒಂದು ಹುಡುಗನ ಪ್ರೀತಿ ಮಾಡ್ತಾ ಇದ್ದಂತ ನಮ್ಮ ಮನೆಯವರು ಹೇಳಿದ್ರು. ನನಗೆ ಒಂದು ಶಾಕ್ ಆಗಿ ಒಂದು ತಿಂಗಳಲ್ಲಿ ನನಗೆ ನಿದ್ರೆನೇ ಬಂದಿಲ್ಲ. ಆಮೇಲೆ ನಾನೇ ಸಮಾಧಾನ ಮಾಡಿಕೊಂಡು ಯಾರು ಏನು ಅಂತೆಲ್ಲ ಕೇಳಿ ಮಾಡಿದ್ರು. ಒಳ್ಳೆ ಜಾಗ ಇದೆ, ಆಯಿತು ಅನ್ನೋದು ಮಾಡಿಕೊಡೋಣ ಅಂತ ಹೇಳಿ ಇದು ಮಾಡಿದ್ರು. ಒಳ್ಳೆ ರೀತಿಯಿಂದ ಇದು ಮಾಡಿ ಮದುವೆ ಮಾಡಿ ಅವಳನ್ನ ಇದಕ್ಕೆ ಅವಳ ತಾಯಿಯದೇ ಜವಾಬ್ದಾರಿ. ಅವಳ ತಾಯಿ ಮಾತನ್ನು ಯಾವಾಗಲೂ ತೆಗೆದುಹಾಕಿದ್ದಿಲ್ಲ. ನಾನು ಹೇಳೋದನ್ನು ಕೇಳೋದಿಲ್ಲ, ತಾಯಿ ಮಾತನ್ನು ಇದು ಮಾಡ್ತಿದ್ದೆ. ಎಲ್ಲ ಅಡ್ಡಿಲ್ಲ ಅಂತ ಆದ್ಮೇಲೆ ಆಯಿತು ಅನ್ನೋದೆಲ್ಲ ನೋಡಿದ್ದು. ಒಳ್ಳೆ ಫ್ಯಾಮಿಲಿನೇ ಇದಾಗಿದೆ, ಹುಡುಗನೂ ಒಳ್ಳೆ ಇದ್ದಾನೆ, ಆಯಿತು ಅಂತ ಮದುವೆ ಮಾಡಿಕೊಟ್ರು. ಅವ್ರ ಸಂತೋಷನೇ ನಮ್ಮ ಸಂತೋಷ. ಇನ್ನು ಮುಂದೆ ಅವರು ಚೆನ್ನಾಗಿ ಸಂಸಾರ ಮಾಡ್ಕೋಬೇಕು, ಯಾವುದೇ ಕೆಟ್ಟ ದೃಷ್ಟಿ ಅವರಲ್ಲಿ ಬೀಳದೇನೆ ಚಂದ ಮಾಡಿ ಸಂಸಾರ ಮಾಡಿಕೊಂಡು ಮಕ್ಕಳೆಲ್ಲ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ 100 ಕಾಲ ಸುಖವಾಗಿ ಬಾಳಲಿ ಅಂತ ಹಾರೈಸ್ತೇನೆ. ಒಳ್ಳೆ ರೀತಿಯಿಂದ ಸಂಸಾರ ಮಾಡ್ಕೊಂಡು ಬರಲಿ ಅಂತ ನಾವು ಆಶೀರ್ವಾದ ಮಾಡ್ತಾ ಇದ್ದೀವಿ. ಎತ್ತು ಮನೆಗಾಗಲಿ ಕೊಟ್ಟು ಮನೆಗಾಗಲಿ ಯಾವುದೇ ಕೊರತೆಯನ್ನು ತರದೇ ಹೋದಾಗೆ ಎಲ್ಲರನ್ನು ಪ್ರೀತಿಯಿಂದ, ಹಿರಿಯರನ್ನು ಗೌರವದಿಂದ, ಕಿರಿಯರನ್ನು ಪ್ರೀತಿಯಿಂದ ನೋಡಿಕೊಂಡು ಚೆನ್ನಾಗಿ ಬಾಳ್ವೆ ಮಾಡಲಿ. ಅವಳ ಖುಷಿನೇ ನಮ್ಮ ಖುಷಿನೇ.